ಅಂತೀನಿ ನಾನು ಅತ್ತಾಗ. ಏನು ಅನ್ಸಕತ್ತೈತಿ ನಿನಗೆ ಅವ? ನಂಗೆ ಯಾಕೋ ಭಾಳ ತ್ರಾಸ ಆಗಕತ್ತೈತವ. ನಂಗೆ ಆರಾಮ ಆಗ್ಬೇಕು. ನನಗೆ ಭಾಳ ಒಂಥರ ತ್ರಾಸ ಆಗಕತ್ತೈತಿ. ಅಯ್ಯೋ ಏನಾಗಲ್ಲವ, ಏನಾಗಲ್ಲ ದೇವ್ರ ಅದನ್ ಸುಮ್ಮನಿರು. ಏನು ಎಲ್ಲ ಅದು ಏನೋ ದುಷ್ಟಶಕ್ತಿ ಕಾಡಕತ್ತಾವಲ್ಲ, ಎಲ್ಲದ್ರಿಂದನೂ ನಿನಗೆ ಮುಕ್ತಿ ಸಿಗ್ತೈತವ. ಆರಾಮಕ್ಕಿ ನನ್ನ ಮಗಳೇ, ಆರಾಮಕ್ಕಿ. ಹೋಗೋಣ ನಾವು ಇಲ್ಲಿಂದ. ಏನು ಹೆದರ್ಬೇಡ. ಹೋಗ್ಬೇಕವ ಇಲ್ಲಿಂದ. ನಂಗೆ ಇಲ್ಲಿ ಇರೋಕ್ಕಾಗವಲ್ತು ಅವ. ನಂಗೆ ಯಾಕ ಭಾಳ ಒಂಥರ ತ್ರಾಸ ಆಗಕತ್ತೈತೆ. ಹೆದರ್ಬೇಡ ನನ್ನ ಮಗಳ, ಏನೂ ಆಗಲ್ಲ. ಹೌದು, ನಾವೆಲ್ಲರೂ ಅದೇ ಜೊತೆಗೆ. ನಿನಗೆ ಯಾಕೆ ಹೆದರ್ತಿ? ನೋಡು, ಬರೇ ಮನೆಗೆ ಸ್ವಾಮಿಗಳು ಇವತ್ತು ಬರಾಕತ್ತಾರ ಅನ್ನೋ ವಿಷಯ ಕೇಳೇ ನಿನ್ನ ಬಿಟ್ಟು ಹೋಗೈತದ್ದೆವ್ವ. ಏನು ನಿನಗೆ ಯಾವುದೋ ಗಾಳಿ ಸೋಕಿರೋದಂದ್ರೆ ಈ ಮನ್ಯಾಗಿರೋದೆ ಏನು ಸೋಕೈತಿ, ಅದಕ್ಕೆ ನಿನಗೆ ಹಂಗೆ ಆಗತೈತಿ. ತಲೆ ಕೆಡಿಸ್ಕೊಬೇಡ. ಹೌದಾ ಅಣ್ಣ, ನನಗೆ ಗಾಳಿ ಸೋಕೈತೆ? ಅಯ್ಯೋ ದೇವ್ರೆ, ನನಗೆ ಗೊತ್ತಿಲ್ಲಲ್ಲಪ್ಪ. ಈಗ ಏನು ಮಾಡೋದೀಗ? ಏನಾಗಲ್ಲ, ಇವತ್ತು ಸ್ವಾಮಿಗಳು ಬರಾಕತ್ತಾರ ಮನೆಗೆ. ಅವ್ರು ಬಂದು ಎಲ್ಲ ಬಗೆಹರಿಸ್ತಾರ. ಶಾಂತಕರ ಓ ಬಂದ್ರನ. ನನ್ನೇ ಮನೆ ಬಿಟ್ಟು ಕಳಿಸ್ತೀರಾ? ಗುರುಗಳೇ ಬಂದ್ರ ಬರ್ರಿ. ನಮ್ಮ ಮನೆ ಪರಿಸ್ಥಿತಿ ಏನು ಹೇಳೋದು ನಿಮಗೆ? ನೋಡ್ರಿ, ಈ ಥರ ಆಗ್ಬಿಟ್ಟತಿ. ದಯವಿಟ್ಟು ಏನಾದರೂ ಒಂದು ಪರಿಹಾರ ಕೊಡ್ರಿ. ನೋಡ್ತಾಯಿ, ಈ ಮನೆಗೆ ಬರೋಕ್ಕಿಂತ ಮುಂಚೆ ನನಗೆಲ್ಲ ವಿಷಯನೂ ಗೊತ್ತಾಯ್ತು. ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ್ವ. ಈ ಒಂದು ಆತ್ಮದ ಕಾಟದಿಂದ ನಾನು ನಿಮಗೆ ಮುಕ್ತಿ ಕೊಡಿಸ್ತೀನಿ. ಆದರೆ ನಾನು ಹೇಳೋ ಪ್ರತಿಯೊಂದನ್ನು ನೀವು ಮಾಡ್ಬೇಕಾಗತ್ತೆ. ಅಂದರೆ ಅದು ಮುಕ್ತಿ ಸಿಗೋದು. ಇಲ್ಲ ಅಂದರೆ ಬಹಳ ತೊಂದರೆ ಅನುಭವಿಸ್ತೀರಿ. ಗುರುಗಳೇ, ನೀವೇನು ಹೇಳ್ತೀರಿ ಎಲ್ಲ ಮಾಡ್ತೀವಿ. ಒಟ್ನಾಗ ಏನಂದ್ರೆ ನನ್ನ ಮಗಳು ಒಂದು ಆರಾಮ ಆಗ್ಬೇಕಷ್ಟೇ. ಈ ಮನೆ ಬಿಟ್ಟು ಹೋಗೋಣ ಅಂತ ಹೊಂಟಿದ್ವಿ. ನೀವು ಬಂದ್ರಲ್ಲ, ಈಗ ನಿಮ್ಮ ಹತ್ರ ಮಾತಾಡ್ಕೊಂಡು ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀವಿ. ನೋಡ್ವಾ, ನಾ ಹೇಳ್ತೇನಲ್ಲ, ನಾನು ಕೆಲವೊಂದು ಮಂತ್ರಗಳನ್ನ ಹೇಳಿ ಅದನ್ನ ದಿಗ್ಬಂಧನೆ ಮಾಡೋವರೆಗೂ ನೀವು ಈ ಮನಿ ಖಾಲಿ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಮನಿ ಖಾಲಿ ಮಾಡಿದ್ರು ಆ ಆತ್ಮ ನಿಮ್ಮ ಮಗಳ ದೇಹನ ಬಿಟ್ಟು ಹೋಗೋದಿಲ್ಲ. ಅದು ನೀವು ಎಲ್ಲಿ ಹೋಗ್ತಿರೋ ಅಲ್ಲೇ ಬರ್ತತಿ. ಅಲ್ಲ ಗುರುಗಳೇ, ಹೆಂಗಾದ್ರೆ ಹಂಗಾರೆ ಮನೆ ಖಾಲಿ ಮಾಡಿದ್ರು ಅದು ನಮ್ಮನ್ನ ಬಿಡಂಗಿಲ್ಲ. ಅಯ್ಯೋ ದೇವ್ರೇ, ಇದು ಎಲ್ಲಿ ಬಚ್ಚಿಕೊಂಡ್ವಪ್ಪ. ಹೆದರ್ಬೇಡ ತಾಯಿ, ಏನೂ ಆಗೋದಿಲ್ಲ. ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಪೂಜೆ ಇಟ್ಕೊಳ್ಳೋಣ. ನನಗೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ವಾಸಸ್ಥಾನ ಆಗಿರೋದ್ರಿಂದ ಇಲ್ಲಿ ಏನೇ ಮಾಡಿದ್ರು ಅದು ಪ್ರಯೋಜನಕ್ಕೆ ಅಷ್ಟಾಗಿ ಬರೋದಿಲ್ಲ. ನಾನು ಹೇಳ್ತೀನಲ್ಲ, ನನಗೆ ಆತ್ಮ ಇಲ್ಲಿಂದ ಹೋಗೋದು ಮುಖ್ಯ ಅಲ್ಲ. ಅದು ಎಲ್ಲಾದ್ರೂ ಇತ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ನಿಮ್ಮ ಮಗಳು ಇದರಿಂದ ಗುಣಮುಖಳಾಗಬೇಕಾಗಿರೋದು ಮುಖ್ಯವಾದಂತ ಒಂದು ಅಂಶ ಆಗೈತಿ. ಅದು ಅತೃಪ್ತವಾದಂತ ಒಂದು ಪ್ರೇತಾತ್ಮ ಆಗೈತಿ. ಯಾಕಂದ್ರೆ ಅದ್ರ ಆಸೆಗಳು ಯಾವುದು ಈಡೇರಿಲ್ಲ ತಾಯಿ. ಎಲ್ಲದನ್ನು ಹಂಗೆ ಇಟ್ಕೊಂಡು ಅದು ತನ್ನ ಜೀವನ ಅಂತ್ಯ ಮಾಡ್ಕೊಂಡಿರೋದ್ರಿಂದ ಅದ್ರ ಅತೃಪ್ತ ಆತ್ಮ ಆಗಿ ಪಿಶಾಚಿಯಾಗಿ ಅಲಿತಾ ಐತಿ. ಈ ಮನೆಯಲ್ಲಿ ವಾಸಿಸ್ತಾ ಐತಿ. ಅದನ್ನ ಈ ಮನೆಯವರು ಅದನ್ನ ಬಗೆಹರಿಸೋದಕ್ಕೆ ಅದಕ್ಕೆ ಬಹಳ ಇನ್ನೂ ಸಿದ್ಧಿ ಪಡ್ಕೊಂಡಿರೋಂಥವ್ರೆ ಬೇಕಾಕಾರ. ಈಗ ಸದ್ಯಕ್ಕೆ ನಿನ್ನ ಮಗಳು ಇದರಿಂದ ನಾನು ಗುಣಮುಖಳಾಗ್ಬೇಕು ಅಷ್ಟೇ. ಅದಕ್ಕೋಸ್ಕರ ನಾನೊಂದು ಪೂಜೆನ ಮಾಡ್ತೇನೆ. ನಾಳೆ ನಿಮ್ಮ ಮಗಳನ್ನ ಅವಳಿಗೆ ಗೊತ್ತಾಗದೇ ಇರೋ ರೀತಿ ಒಳಗೆ, ಈಗಾಗಲೇ ನಾವೆಲ್ಲರೂ ಮಾತಾಡ್ತಾ ಇರೋದನ್ನ ಆತ್ಮ ಕೇಳಿಸ್ಕೊಂತ ಇರ್ತೈತಿ. ಆದ್ರೂ ಹೆಂಗಾದ್ರೂ ಮಾಡಿ ನೀವೇನ್ ಮಾಡಿ ಆಕಿನ್ನ ನಿಮಗೆ ಗೊತ್ತಲ್ಲ, ನಾನು ಆಂಜನೇಯ ಸ್ವಾಮಿ ಆರಾಧಕ. ಏನ್ ತಾಯಿ, ನಮ್ಮಪ್ಪ ಹನುಮಪ್ಪನ ಮುಂದೆ ಯಾವುದೇ ದುಷ್ಟಶಕ್ತಿಗಳು ಕೂಡ ನಿಂದ್ರಂಗಿಲ್ಲ. ಅದಕ್ಕೆ ಅಲ್ಲಿ ಕರ್ಕೊಂಡು ಬರ್ರಿ, ಒಂದು ಪೂಜೆನ ಮಾಡಿ ಇದನ್ನ ಬಗೆಹರಿಸಿ ನಾನು ಮುಕ್ತಿ ಮಾಡ್ತೀನಿ. ಅಲ್ಲಿ ಆದ್ಮೇಲೆ ನೀವು ಒಂದು ಕ್ಷಣ ಕೂಡ ಈ ಮನೆಯೊಳಗೆ ಇರಬೇಡ್ರಿ. ಏನು, ಎಲ್ಲ ಸಾಮಾನು ಗಂಟು ಕಟ್ಕೊಂಡು ಫಸ್ಟ್ ನೀವು ಈ ಮನೆಯಿಂದ ನೀವು ಒಂದು ದಿನಾನೂ ಇರ್ಲಾರ್ದಂಗ ಮೊದಲು ಒಂದು ವಸ್ತಿನೂ ಆಗಬಾರ್ದು. ಮತ್ತಿಲ್ಲಿ ಪೂಜೆ ಮುಗಿದ್ಮೇಲೆ ಮೊದಲು ಈ ಮನೆಯಿಂದ ಖಾಲಿ ಮಾಡಿಬಿಡ್ರಿ. ಆಯ್ತು ಸ್ವಾಮಿಗಳೇ, ಹಾಗೆ ಮಾಡ್ತೇವೆ. ಯಾವ್ದಾರ ಹೋಟೆಲ್ ರೂಮ್ನಾಗ ಉಳ್ಕೊಂಡ್ರು ಅಡ್ಡಿ ಇಲ್ಲ. ಅಷ್ಟು ಸಾಮಾನು ತಗೊಂಡೋಗಿ ಬೇಕಾದಷ್ಟು ದಿನ ಆಗೋಲ್ತಕ್ಕ. ಮೊದ್ಲು ಈ ಮನೆಯಿಂದ ನಾವು ಮುಕ್ತಿ ಹೊಂದಬೇಕು, ನನ್ನ ಮಗಳು ಆರಾಮ ಆಗ್ಬೇಕು. ಆಗ್ತಾಳ. ಸ್ವಲ್ಪ ಖರ್ಚಕ್ಕೈತಮ್ಮ. ಪೂಜೆ ಸಾಮಾನು ಎಲ್ಲದನ್ನು ನಾನೇ ತಗೊಂಡ್ ಬರ್ತೀನಿ. ಪೂಜೆಗೆ ಏನೇನು ಬೇಕೋ ಎಲ್ಲದನ್ನು ನಾನೇ ತಯಾರಿ ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನನ್ನ ದಕ್ಷಿಣೆ ಏನಿರುತ್ತೋ ಅದನ್ನ ನೀವು ಅಲ್ಲೇ ಬಂದು ಕೊಡ್ರಿ. ಪರವಾಗಿಲ್ಲ ಸ್ವಾಮಿಗಳೇ, ಎಷ್ಟಾರ ಖರ್ಚಾಗ್ಲಿ, ನಮ್ಮ ಮಗಳು ಆರಾಮಾಗ್ಬೇಕಷ್ಟೆ. ನಾಳೆ ನೆನ್ಪಿಟ್ಕೊಳ್ರಿ. ನಾನು ನಿಮಗೆ ಫೋನ್ ಮಾಡ್ತೀನಿ ಟೈಮಿಂಗ್ ಯಾವುದು ಅಂತ. ಈಗ ಹೇಳ್ತಿದ್ದೆ ಬೇಡ, ಟೈಮು ಏನು ಅಂತ ನಾನು ನಿಮ್ಮ ಮೂವರಲ್ಲಿ ಯಾರ್ದಾದ್ರೂ ಒಬ್ರು ನಂಬರಿಗೆ ಫೋನ್ ಮಾಡಿ ಹೇಳ್ತೀನಿ. ನನಗೆ ನಿಮ್ಮ ಫೋನ್ ನಂಬರ್ನ ಕೊಡಿ. ಏ ಪೂಜಾರಿ, ಪೂಜೆ ಮಾಡ್ತೀಯ? ಪೂಜೆ ನೀನು ನಿನ್ನ ಪಾಡಿಗಿದ್ರೆ ಒಳ್ಳೇದು. ಅದನ್ನ ಬಿಟ್ಟು ನನ್ನ ಸುದ್ದಿಗೆ ಬಂದ್ರೆ ನಿನ್ನ ಮನೆಯವ್ರೆಲ್ಲರೂ ಸಾಯ್ತಾರ. ನಿನ್ನಂತ ಆತ್ಮಗಳನ್ನ ಬಹಳಷ್ಟು ಜನ ನೋಡಿನಿ. ಏನ, ನೀನೊಂದು ದುಷ್ಟ ಶಕ್ತಿ ಅಷ್ಟೇ.
ಆದ್ರೆ ನನ್ನ ಬೆಂಬಲಕ್ಕೆ ಆ ನಮ್ಮಪ್ಪ ಸ್ವಾಮಿ ಹನುಮಪ್ಪ ಅದಾನ ಏನ ಅವನ್ ಮುಂದೆ ನಿನ್ನ ಆಟ ಏನು ನಡೆಯಲ್ಲ. ನನ್ನ ಮುಟ್ಟಕ್ಕೂ ನಿನ್ನಿಂದ ಆಗೋದಿಲ್ಲ. ಬೇರೆ ಕುಟುಂಬಗಳನ್ನ ಕಾಪಾಡೋ ನಾನು ನನ್ನ ಕುಟುಂಬದವ್ರನ್ನ ರಕ್ಷಣೆ ಮಾಡ್ಕೊಳಕ್ ನನಗ್ ಬರಂಗಿಲ್ಲನ. ಅಯ್ಯೋ ದೇವ್ರೆ, ಈಗ ಆರಾಮಿದ್ಲರಿ? ನಿಂಗ್ ಧೈರ್ಯ ಇದ್ರ ಬಾಗ್ಲು ತೆಗೆದು ಮಾತಾಡ, ಸುಮ್ನೆ ಮಾತಾಡ್ಬೇಡ. ಬಾ ಬಾ. ನೀನಾ ಏನ್ ಮಾಡ್ತಿ? ಏನ್ ಮಾಡ್ತಿ? ನೀನ್ ನನ್ಗೇನು ಮಾಡಕ್ಕಾಗಲ್ಲ ಏನ. ನನಗ್ ಗೊತ್ತು ನಿನಗೆ ನಾನು ಏನು ಮಾಡಕ್ಕಾಗಲ್ಲ. ಆದ್ರೆ ಇವ್ರನ್ನ ಸುಮ್ಮನೆ ಬಿಡಂಗಿಲ್ಲ ನೋಡು. ನೀನ್ ಇಲ್ಲಿಂದ ಹೋದಿ ನಿನಗ ಒಳ್ಳೇದು, ಇಲ್ಲ ಅಂದ್ರೆ ನಾನ್ ಬಿಡಂಗಿಲ್ಲ. ನೋಡು, ಸುಮ್ನೆ ಈ ಮನೆಯಾಗಿದ್ದವ್ರಿಗೆ ತೊಂದರೆ ಕೊಡಕ್ ಹೋಗ್ಬೇಡ. ನೀನೊಂದು ಅತೃಪ್ತ ಆತ್ಮ. ನಿನಗ್ ಬೇಕಾದ್ರೆ ಶಾಂತಿ ಆಗುತ್ತಾರ ನಾನೇ ಒಂದು ಪೂಜೆ ಮಾಡ್ತೀನಿ. ಏನು ಈ ಜನ್ಮಕ್ ಮುಕ್ತಿ ಹೊಂದು ಮುಂದಿನ ಜನ್ಮ ಅಂತಿದ್ರೆ ನಿನಗ ಆ ದೇವ್ರು ಒಳ್ಳೆ ಒಂದು ಜನ್ಮ ಕೊಡ್ತಾನ. ಏನು ಬೇಡ ಬೇಡ, ನನಗೆ ಹುಟ್ಟಕ್ಕೆ ಇಷ್ಟ ಇಲ್ಲ. ಹಿಂಗೇ ಇರ್ತೀನಿ. ನನಗೆ ಇಷ್ಟ ಇಲ್ಲ. ಏನಾಗಕ್ಕೂ ಇಷ್ಟ ಇಲ್ಲ. ಈ ಚೇಷ್ಟೆ ಎಲ್ಲ ಬಿಟ್ಟು ಏನ ಇವ್ರನ್ನ ಬಿಟ್ಟು ಸುಮ್ನೆ ನಿನ್ ಪಾಡಿಗೆ ನೀನಿರೋ. ಇವ್ರಿಗೆ ಈ ಮನಿ ಬಿಟ್ಟು ಖಾಲಿ ಮಾಡಿ ಹೋಗಕ್ ಹೇಳ್ತಾನಿ. ಏನೋ ಇವ್ರ ಈ ಮನಿ ಬಿಟ್ಟು ಹೋಗ್ತಾರ. ಇನ್ಮ್ಯಾಗ ಈ ಮನಿಗೆ ಇವ್ರು ಬರಲ್ಲ. ಇವ್ರಿಗೆ ನೀನ್ ತೊಂದರೆ ಕೊಡಕ್ ಹೋಗ್ಬೇಡ. ಅನ್ಯಾಯವಾಗಿ ಒಂದು ಕುಟುಂಬನ ಬಲಿ ತಗೋಬೇಡ. ಆದ್ರೆ ನಿನಗ ಅನ್ಯಾಯ ಮಾಡಿದ್ದು ಇವ್ರಲ್ಲ. ಏನೋ ನಿನಗ ಅನ್ಯಾಯ ಮಾಡಿದ್ದು ನಿನ್ನ ಕುಟುಂಬದವರು. ನಿನಗೆ ನೀನು ಪ್ರೀತಿ ಮಾಡಿದ ಹುಡುಗ ಅವ್ರ ಜೀವ ತಗೊಳೋದ್ರಾಗ ಅವ್ರಿಗೊಂದು ನೀನು ತೊಂದರೆ ಕೊಡೋದ್ರಾಗೆ ಅದು ಅರ್ಥ ಐತಿ. ಸುಮ್ನೆ ಯಾರ್ಯಾರಿಗೂ ನೀನು ತೊಂದರೆ ಕೊಡೋದ್ರಾಗ ಅರ್ಥ ಏನು ಇಲ್ಲ. ಏನ ಅಕ್ಕಿ ಜೀವ ನೀನೇನ್ ತಗೊಂತಿ? ದೇವ್ರು ಹುಟ್ಟುತ್ಲೆ ಯಾರು ಎಷ್ಟು ದಿನ ಬದುಕ್ಬೇಕು ಅಂತ ಹಣೆ ಬರಹ ಬರ್ದ್ ಕಳ್ಸಿರ್ತಾನ. ನಿನ್ನಂತ ಆತ್ಮಗಳಿಂದ ಮನುಷ್ಯರ ಜೀವ ತೆಗಿಯಕ್ಕಾಗಿದ್ರೆ ಭೂಮಿ ಮ್ಯಾಗ ಯಾರು ಬದುಕ್ತಾ ಇರ್ಲಿಲ್ಲ. ಅದನ್ ತಿಳ್ಕೊ ಫಸ್ಟ್. ಏನ ನಿನ್ನಿಂದ ಆಕಿಗೆ ಏನು ಮಾಡಕ್ಕೂ ಆಗಲ್ಲ. ನನಗ್ ಗೊತ್ತು ಇದಕ್ಕೆ ಏನ್ ಮಾಡ್ಬೇಕಂತೇಳಿ. ಇವತ್ತ ಆಕಿ ಜೀವ ತೆಗಿತೀಯಾ? ನೀನೇ ಬಾಯ್ ಬಿಟ್ಟಿಯಲ್ಲ. ನಿನ್ನಿಂದ ಏನು ಮಾಡಕ್ಕಾಗಲ್ಲ ಆಕಿಗೆ. ನೋಡ್ತೀಯಾ? ಜೈ ಶ್ರೀರಾಮ್. ನೋಡು, ಇವತ್ತು ನಾನು ಆ ಆತ್ಮ ಜೊತೆಗೆ ಮಾತಾಡಿದ್ ಒಳ್ಳೇದೇ ಆಯ್ತು. ಆ ಆತ್ಮದ ಬಾಯಿಂದಾನೇ ತಿಳ್ಕೊಂಡೆ. ಇವತ್ತೇ ಅದು ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ನಾಳೆ ಪೂಜೆ ಮಾಡ್ತೀವಿ ಅನ್ನೋ ವಿಷಯ ಅದಕ್ಕೆ ಗೊತ್ತಾತು. ಅದಕ್ಕೆ ಅದು ಇವತ್ತು ಏನ್ ಬೇಕಾದ್ರೂ ಮಾಡ್ಬೋದು. ಅದು ನಾನು ಹೇಳ್ತೀನಲ್ಲ, ಇವತ್ತು ಒಂದು ರಾತ್ರಿ ಅದರ ಆಟನ ನಾವು ನಿಲ್ಸಿದ್ರೆ ನಾಳೆ ಅಷ್ಟೊತ್ತಿಗೆ ಅದರ ಸಮಸ್ಯೆ ಬಗೆಹರಿತೈತಿ. ಏನಪ್ಪ, ನೀನು ನನ್ನ ಜೊತೆಗೆ ಬಾ. ನಾನು ನಿನಗೆ ಮಂತ್ರಿಸಿದ ಕೆಲವೊಂದು ನಿಂಬೆ ಹಣ್ಣು ಕೊಡ್ತೀನಿ. ಅದನ್ನ ಹಾಕಿ ಕೋಣೆ ಒಳಗಿಡು. ಆಮೇಲೆ ಈ ಬಾಗಿಲಿನ ಮುಂದೆ ತುದಿಗಿಡು. ಹೆಬ್ಬಾಗ್ಲಿಗೆ ಹಿತ್ಲು ಬಾಗ್ಲಿಗೆ ಒಂದಿಡು. ಆಕಿ ಈ ಬಾವಿ ಒಳಗೆ ಅಂತ್ಯ ಕಂಡಿರೋದ್ರಿಂದ ಆ ಆತ್ಮ ಮತ್ತೆ ವಾಪಸ್ ಅಲ್ಲಿಗೆ ಹೋಗುತ್ತೆ. ಏನು ಅದು ಒಳಗೆ ಬಂದು ನಿಮ್ಗೆ ಯಾರಿಗೂ ತೊಂದರೆ ಕೊಡೋಕ್ಕಾಗಲ್ಲ. ಅದರಿಂದ ಇವತ್ತು ರಾತ್ರಿ ಆಗುವಂಥ ಅನಾಹುತ ತಪ್ತೈತಿ. ಇವತ್ತು ನೀನು ಜೊತೆಗೆ ಬಾ. ಇನ್ನು ಮುಂದಿನ ವಿಷಯ ಇಲ್ಲೇ ಮಾತಾಡಿದ್ರೆ ಅದಕ್ಕೆಲ್ಲ ಗೊತ್ತಾಕೈತಿ. ನಾನು ನಿನಗೆ ಹೇಳ್ತೀನಿ. ಅಪ್ಪ ಹುಷಾರು ನೋಡಪ್ಪ, ಹುಷಾರಿ. ಅಯ್ಯೋ ದೇವ್ರೆ, ಇದೇನ್ರಿ? ಅಯ್ಯೋ ದೇವ್ರೆ. ಏನಾಗಲ್ಲ ಹೆದರ್ಬೇಡ. ಅಷ್ಟವ್ರು ಸಮಾಧಾನ ಅಂತ ಹೇಳಿ ಹೋಗ್ಯಾರ. ಮತ್ತೇನ್ರಿ ಅಂತೀಯಲ್ಲ. ನೋಡು, ಅದ್ರ ಮುಂದೆ ನಾವು ಹೆದರಿವಿ ಅಂತ ತೋರಿಸ್ಕೋಬಾರ್ದು. ಸುಮ್ಮನೆ ಇರು. ತಡ್ರಿ, ಒಂದು ನಿಮಿಷ ಬಂದೆ. ಎಲ್ಲ ಕಡೆ ಇಟ್ಟೆ ಅಪ್ಪ. ಇದು ಅವ್ರು ಹೇಳಿದ್ರು, ಅದೆಂಥದ ಅಂಗಾರ ಕೊಟ್ಟಿದ್ರು. ಆ ಅಂಗಾರನ ಬಾಗಿಲಿಗೆ ತುದಿಗೆ ಆ ಕಡೆ ಈ ಕಡೆ ಎಲ್ಲ ಲೈನಿಗೆ ಗಿರಿ ಹಂಗೆ ರಂಗೋಲಿ ಥರ ಒಂದು ಗೆರೆ ಹೇಳಿ, ರೂಮ್ ಬಾಗ್ಲಿಕ್ಕೆ ಒಂದೇಳಿ, ಹಿತ್ಲು ಬಾಗ್ಲಿಕ್ಕೆ ಒಂದೇಳಿ ಅಂತ ಹೇಳಿದ್ರು. ಬಾವಿ ಕಟ್ಟಿ ಸುತ್ತಲೂ ಹಾಕಂತ ಹೇಳಿದ್ರು. ಅದನ್ನು ಹಾಕೇನಿ. ಇವತ್ತೊಂದು ರಾತ್ರಿ ಅಷ್ಟೇ ಅಂತೆ. ಅದು ಏನು ಹಂಗೆ ಅತಿಯಾಗಿ ತಡೆಯಲ್ಲಂತೆ. ಆದರೆ ಇವತ್ತೊಂದು ರಾತ್ರಿ ಯಾವುದೇ ಅನಾಹುತ ಆಗ್ದಂಗೆ ಅದು ನೋಡ್ಕೊತಂತೆ. ಆಮೇಲೆ ನಿಂಬೆ ಹಣ್ಣು ಕೊಟ್ಟಿದ್ರು, 5 ನಿಂಬೆ ಹಣ್ಣು. ಒಂದು ದೇವ್ರ ಮುಂದೆ ಇಟ್ಟೀನಿ, ಒಂದು ಹಿತ್ಲು ಬಾಗ್ಲಿಗೆ ಇಟ್ಟೀನಿ, ಒಂದು ಅಕ್ಕಿ ಕ್ವಾಣಿ ಒಳಗೆ 2 ಇಟ್ಟೇನಪ್ಪ. ಆ ಕಡೆ ಒಂದು, ಈ ಕಡೆ ಒಂದು 2 ಇಟ್ಟೇನಿ. ಮುಂಬಾಗ್ಲಿಗೆ ಒಂದು ಇಟ್ಟೇನಪ್ಪ. ಆಮೇಲೆ ಆಂಜನೇಯಿಂದ ಒಂದು ಸಣ್ಣದಿಷ್ಟು ಒಂದು ಅದೆಂಥದೋ ಪದಕ ಕೊಟ್ಟರು. ಅದನ್ನು ಆ ರೂಮ್ ಬಾಗಿಲಿಗೆ ಕಟ್ಟಿ ನೇತು ಬಿಡು ಅಂತ ಹೇಳಿದ್ರು. ಅದನ್ನೆಲ್ಲ ಹಾಕೀನಿ.
ಹೌದಾ? ಅಪ್ಪ ದೇವ್ರೆ, ಆಗಲಿ, ಇವತ್ತೊಂದು ರಾತ್ರಿ ಹೆಂಗಾರ ಮಾಡಿದ್ರಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ. ನಾಳೆ ಹೇಳ್ಯಾರ ಅವರೇ ಫೋನ್ ಮಾಡ್ತಾರಂತ 12 ಗಂಟೆ ಅಷ್ಟೊತ್ತಿಗೆ ನಾವು ಆಕಿನ ಕರ್ಕೊಂಡು ಹೋಗ್ಬೇಕಂತ. ಸರಿ, ಒಟ್ನಾಗ ನೀವು ಆರಾಮಾಗಿ ಹುಷಾರಾದ್ರೆ ಅಷ್ಟೇ ಸಾಕು. ಇನ್ನು ಯಾವತ್ತೂ ಈ ಕಡೆ ಮಾತ್ರ ತಲೆ ಹಾಕಕ್ಕೆ ಹೋಗ್ಬೇಡ್ರಿ, ಅವು ಕಾಯ್ತಿರ್ತಾವಂತೆ. ಒಂದ್ಸಲ ಅವು ತೊಂದರೆ ಕೊಟ್ಟಿರ್ತಾವಲ್ಲ, ಆರಾಮಾದ್ಮೇಲೂ ಮತ್ತೆ ಈ ಕಡೆ ಏನಾರ ಬರ್ತಾರಾ ಏನು ಎತ್ತಂತ ಕಾಯ್ತಿರ್ತಾವಂತೆ. ಆದಷ್ಟು ನೀವು ಹುಷಾರಾಗೇ ಇರ್ರಿ. ನಾವ ಹಂಗೆ ಮಾಡ್ತೇನೆ. ಅಯ್ಯೋ ದೇವ್ರಿ, ನನಗಂತೂ ನೆನ್ಸ್ಕೊಂಡ್ರೆ ಸಂಕಟ ಆದಂಗೆ ಆಕತಿ. ಆದ್ರೂ ಪಾರಕಾರ ನಿಮ್ಮ ಉಪಕಾರ ಯಾವತ್ತೂ ಮರೆಯಂಗಿಲ್ರಿ ನಾನು. ಅಯ್ಯೋ, ಇದ್ರಾಗ ಉಪಕಾರ ಏನು ಬಂತ್ರಿ? ನಮ್ಮ ಮನ್ಯಾಗೂ ಮಕ್ಳು ಅದಾವು. ಮಕ್ಳಿಗೆ ಹಿಂಗಾದ್ರೆ ತಾಯಿಗಳಿಗೆ ಎಷ್ಟು ಕಷ್ಟ ಆಕೈತಿ ಅಂತ ನನಗೇನು ಅರ್ಥ ಆಗಲ್ಲನ್ರಿ. ನನಗೂ ಅರ್ಥ ಆಕೈತಪ್ಪ, ಯಾಕೆ ಅರ್ಥ ಆಗಲ್ಲ? ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಏನಾಗಲ್ಲ, ದೇವ್ರು ಅದಾನ, ಎಲ್ಲ ದೇವ್ರು ನೋಡ್ಕೋತಾನ. ಇಲ್ರಿಪ್ಪ, ಒಂದು ಬುದ್ಧಿ ಬಂತು ನನಗೆ. ಯಾಕೆ ಹೇಳ್ರಿ, ಇನ್ಯಾವತ್ತು ಯಾವ ಮನೆಗೆ ಹೋಗೋದಾದ್ರೂ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಏನು ದೇವ್ರು ದಿಂಡ್ರು ಅಂತ ಕೇಳಿಸಿ ಆಜು ಬಾಜು ಮನೆಗಳಿಗೆಲ್ಲ ವಿಚಾರಿಸಿನೇ ಹೋಗ್ಬೇಕು ಅಂತ ಗೊತ್ತಾಯ್ತು. ಈಗ ಇದೇ ಊರಾಗೆ ಇನ್ನೊಂದು ಮನೆ ಹುಡುಕ್ಬೇಕಲ್ಲ, ಏನು ಮಾಡೋದು ಅಂತ ಗೊತ್ತಾಗೋಲ್ದು. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಿ? ಇಲ್ಲಿ ಸಮೀಪ ಎಲ್ಲೂ ಬೇಡ. ನೀವು ಹೂ ಅನ್ನೋದಾದರೆ ಇಲ್ಲಿ ಬಸವರಾಜಪೇಟೆಗ ರಿಂದಮ್ಮ ಅಂತದಾರ ಒಬ್ರು, ಅವ್ರ ಮನೆ ಖಾಲಿ ಐತಿ. ನನಗೆ ಗೊತ್ತು, ಬೇಕಾದ್ರೆ ನಾ ಫೋನ್ ಹಚ್ಚಿ ವಿಚಾರಿಸ್ತೀನಿ. ನೀವು ಸಡನ್ನಾಗಿ ಹೋಗೋದಾದ್ರೆ ಬೇಕಾದ್ರೆ ಅಲ್ಲಿ ಹೋಗ್ಬೋದು. ಆದ್ರೆ ಅವ್ರ ಎದುರಿಗೆ ಇದೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ಮನೆ ಯಾವುದು ಸಿಕ್ಕಿಲ್ಲ ಅದಕ್ಕೆ ಬಂದೇವಿ ಅಂತ ಅಷ್ಟೇ ಹೇಳ್ರಿ. ಮತ್ತು ಅವ್ರಿಗೆ ಗೊತ್ತಾದರೆ ಅವರು ಹೆದರ್ಕೊಂಡು ಮಾತಿಂದಾಡಿ ಯಾಕೆ ಬೇಡ ಗೀಡ ಏನಾರು ಅಂದಿಗಿಂದಾರು. ಹೌದಾ? ನಿಮ್ಮಿಂದ ಭಾಳ ಉಪಕಾರ ಆತ್ರಿಪ್ಪ. ಅಷ್ಟೊಂದು ಮಾಡಿ ಬೆಳಗ್ಗೆ ಇದ್ರದ್ದು ಏನು ವಿಚಾರ ತಿಳಿಸ್ರಿ. ಆಯ್ತಾಯ್ತು, ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾವು ಹೋಗ್ತೀವ್ರಿಪ್ಪ. ಇಲ್ಲಿ ಭಾಳ ಎಲ್ಲಕ್ಕೂ ನಮ್ಗೊಂಥರ ಅಂಜಿಕೆ ಬರಾಕತ್ತೈತಿ. ನಡಿಲ್ಲ, ಒಳಗೆ ನಡಿ. ಇವ್ರು ಯಾರನ್ನು ಬಿಡಲ್ಲ.